ಮಸಾಲ ಕಬಾಬ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡರ್, ಹಳದಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತೀನಿ. 2 ಸ್ಪೂನ್ ಗಟ್ಟಿ ಮೊಸರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣು ತಗೊಂಡು ಜ್ಯೂಸ್ ತೆಗೆದು ಈಗ ಚೆಂದ ಕಲಸೋದು. ಒಂದು 15 ನಿಮಿಷ ಇಡೋದು. 2 ಲವಂಗ, 2 ಚಕ್ಕೆ, ಸ್ವಲ್ಪ ಧನಿಯಾ, 4 ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಚೆನ್ನಾಗಿ ಡ್ರೈ ತರ ಹುರ್ಕೊಬಿಟ್ಟು ಬೇಕಾದ್ರೆ ಕೊಟ್ಟು ಕರಿಬೇವು ಹಾಕ್ಬೇಕು. ಸ್ವಲ್ಪ ನೀರು ಹಾಕಿ ಹುರ್ಕೊಬಿಟ್ರೆ 100 ಗ್ರಾಮ್ ಅಷ್ಟು ಎಣ್ಣೆ ಈಗ ಬಿಡ್ತೀನಿ. ಇದ್ರ ಜೊತೆಗೆ ಈ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚಟಾಪಟ ಅನ್ನೋದು ಪುಡಿಯಾಗಿ ಬೆಳ್ಳುಳ್ಳಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ. ಈಗ ಅವಾಗ ಒಂದು ಟೇಸ್ಟ್ ಮಾಡಿದ್ದೆ. ಸ್ವಲ್ಪ ಉಪ್ಪು ಹಾಕೋಣ. ಈಗ ಆಗಿರೋದನ್ನ ಇದಕ್ಕೆ ಹಾಕುತ್ತೇವೆ. ಕಬಾಬ್ ಮನೇಲಿ ಮಾಡೋದಿಲ್ಲ, ಇದೇ ತರ ಮಾಡಿ ಸ್ವಲ್ಪ ನಿಂಬೆಹಣ್ಣು ರಸನ ಕೊತ್ತಂಬರಿ ಉದುರಿಸ್ಬಿಟ್ರೆ ಮಸಾಲಾ ಕಬಾಬ್ ಫ್ರೈ ಮಾಡಿದೀನಿ. ಖುಷಿಯಾಗಿ ತಿನ್ನಿ, ಪ್ರೀತಿ ತನ್ನಿ.